ಧಾರವಾಡ ತಾಲೂಕಿನ ಕಲ್ಲೆ ಗ್ರಾಮದಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿ ಗಾಯಗೊಂಡು ಧಾರವಾಡ ಜಿಲ್ಲಾ ಆಸ್ಪತ್ರೆಗೆ ದಾಖಲಾದ ಗಾಯಾಳುಗಳನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಭೇಟಿ ಮಾಡಿ ಸಾಂತ್ವನ ಹೇಳಿದರು. ಧಾರವಾಡ ತಾಲೂಕಿನ ಕಲ್ಲೆ ಗ್ರಾಮದಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿ ಓರ್ವ ಮಹಿಳೆ ಸಾವನ್ನಪ್ಪಿದ್ದು, 4 ಗಂಭೀರವಾಗಿ ಗಾಯಗೊಂಡು ಧಾರವಾಡ ಜಿಲ್ಲಾ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಗುತ್ತಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕುಟುಂಬ ಸದಸ್ಯರನ್ನು ಭೇಟಿ ಮಾಡಿ ಸಾಂತ್ವನ ಹೇಳಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿದ್ರು. ಮೊದಲನೇದಾಗಿ ಸಿವಿಲ್ ಆಸ್ಪತ್ರೆಗೆ ನಾನು ಕಲ್ಲೆ ಗ್ರಾಮದಲ್ಲಿ ನಿನ್ನೆ ಸಿಲಿಂಡರ್ ಬ್ಲಾಸ್ಟ್ ಆಗಿ ಒಬ್ಬ ಹೆಣ್ಮಗಳು ತೀರಿಕೊಂಡಿದ್ದಾಳೆ. ಇನ್ನೊಂದು ಅವ್ರ ಮನೆಯಲ್ಲಿ ಅನೇಕರಿಗೆ 3-4 ಜನಕ್ಕೆ ಗಾಯ ಆಗಿದೆ ಮತ್ತು ಇಡೀ ಮನೆ ಸುಟ್ಟು ಕರಕಲಾಗಿದೆ. ಅವರಿಗೆ ಸಾಂತ್ವನ ಹೇಳಲಿಕ್ಕೆ ಬಂದಿದ್ದೆ. ಆಲ್ರೆಡಿ ನಾನು ಸಂಬಂಧಿಸಿದ ಹಿರಿಯ ಅಧಿಕಾರಿಗಳಿಗೂ ನಿನ್ನೆ ನಾನು ಹುಬ್ಳಿ ಧಾರವಾಡದಲ್ಲಿ ಇರಲಿಲ್ಲ. ನನಗೆ ಮೆಸೇಜ್ ಬಂದ ನಂತರ ಸಂಬಂಧಿಸಿದ ಹಿರಿಯ ಕಂಪನಿ ಅಧಿಕಾರಿಗಳಿಗೂ ಮಾತನಾಡಿ ಅವರಿಗೆ ಸೂಕ್ತವಾದಂಥ ಪರಿಹಾರ ಕೊಡಲಿಕ್ಕೆ ಹೇಳಿದ್ದೇನೆ. ಇನ್ಶೂರೆನ್ಸ್ ಇರ್ತದೆ ನಮ್ದೆಲ್ಲ ಇದರ ಮೇಲೆ, ಅದರ ಮೂಲಕ ಸುಮಾರು 6 ಲಕ್ಷ ರೂಪಾಯಿ ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆನಂತರ ಮನೆ ಇತ್ಯಾದಿ ಕನ್ಸ್ಟ್ರಕ್ಷನ್ಗೂ 2 ಲಕ್ಷ ರೂಪಾಯಿ ಕೊಡಬೇಕು ಅನ್ನುವಂಥದ್ದನ್ನು ನಾನು ಹೇಳಿದ್ದೇನೆ. ಏನು ಮಾಡ್ತಾರೆ ನೋಡೋಣ. ತಾಯಿಗೆ ಏನು ತೀರ್ಕೊಂಡಿದ್ದಾಳೆ, ಅವಳಿಗೆ ನಾನು ಶ್ರದ್ಧಾಂಜಲಿ ಅರ್ಪಿಸ್ತೇನೆ ಮತ್ತು ಇವರಿಗೆ ಸಹನ ಶಕ್ತಿಯನ್ನು ಕೊಡಲಿ, ಅದನ್ನು ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಅಮೃತ್ ದೇಸಾಯಿ, ಪಾಲಿಕೆ ಸದಸ್ಯರಾದ ಜ್ಯೋತಿ ಪಾಟೀಲ್, ಶಂಕರ್ ಮುಗದ್, ಸಂಜಯ್ ಕಪಟಕರ್ ಸೇರಿದಂತೆ ಹಲವರು ಇದ್ರು. 9 ಲೈವ್ ನ್ಯೂಸ್ ಧಾರವಾಡ.